ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. Malabar Gold and Diamonds. Celebrate the beauty of life. Volkswagen. Digital Planet. Enipoya deemed to be university. The Ocean Pearl, welcome to hospitality. ಆರೋಗ್ಯವಂತ ನಾಳೆಗಾಗಿ KS ಹೆಗ್ಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಿಪಾನ್ ಪೇಂಟ್ ಗಿಂತ ಹೆಚ್ಚು ಅತಿ ಶೀಘ್ರದಲ್ಲಿ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಈ ಸಂಚಿಕೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ರಾಷ್ಟ್ರೀಯ ಬಿಲ್ಲವ ಈಡಿಗ ನಾಮಧಾರಿ ದೇವರ ಮಹಾಮಂಡಳಿ ಉಡುಪಿ ಜಿಲ್ಲೆ ವತಿಯಿಂದ ಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಣೆ ಮತ್ತು ಸಿಹಿ ತಿಂಡಿ ವಿತರಣಾ ಕಾರ್ಯಕ್ರಮವು ನಡೆಯಿತು. 170ನೇ ಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ರಾಷ್ಟ್ರೀಯ ಬಿಲ್ಲವ ಈಡಿಗ ನಾಮಧಾರಿ ದೇವರ ಮಹಾಮಂಡಳಿ ಉಡುಪಿ ಜಿಲ್ಲೆ ವತಿಯಿಂದ ಉಡುಪಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಸ್ಮರಣಿಕ ಸಭಾಂಗಣದಲ್ಲಿ ಆಚರಿಸಲಾಯಿತು. ಮಂಡಳಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಹಾಸ ಕಾಪು ದೀಪ ಬೆಳಗಿಸಿ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಒಂದೇ ಮತ, ಒಂದೇ ಜಾತಿ, ಒಂದೇ ಧರ್ಮ ಎನ್ನುವ ನಾರಾಯಣ ಗುರುಗಳ ಸಂದೇಶ ಇಡೀ ಮಾನವ ಕುಲಕ್ಕೆ ನೀಡಿರುವ ಬಹುದೊಡ್ಡ ಕೊಡುಗೆಯಾಗಿದೆ. ಮಾನವೀಯತೆ ಮಲಗಿ ಮೂಢನಂಬಿಕೆಗಳು ಎದ್ದಿದ್ದ ಕಾಲದಲ್ಲಿ ಮಹಾನ್ ಮಾನವತಾವಾದಿಯಾಗಿ ಸಮಾಜದ ಕಣ್ಣರಳಿಸಿದ ದಾರ್ಶನಿಕ ಶ್ರೀ ನಾರಾಯಣ ಗುರುಗಳು ಎಂದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತ್ಯೋತ್ಸವದ ಶುಭಾವಸರದಲ್ಲಿರುವಂಥ ಎಲ್ಲ ಸಮಾಜ ಬಾಂಧವರಿಗೆ ಗುರು ಜಯಂತಿಯ ಶುಭಾಶಯವನ್ನು ನೀಡುತ್ತಾ, ಬಿಲ್ಲವ ಈಡಿಗ ನಾಮಧಾರಿ ದೇವರ ಮಹಾಮಂಡಳಿಯ ವತಿಯಿಂದ ಇವತ್ತು ಸಮಾನತೆಯ ಅಧಿಕಾರ ಅಂತೇಳಿ ವಿಶ್ವ ಮಾನವ ಸಂದೇಶವನ್ನು ಜಗತ್ತಿಗೆ ನೀಡಿದಂತಹ ಮನುಕುಲ ಉದ್ಧಾರಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಕಾರ್ಯಕ್ರಮ ಭಾಳ ಸಿಂಪಲಾಗಿ ಅಂತ ಹೇಳಿದ್ರೆ, ನಾವು ಕೇವಲ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ದೀಪ ಅಲಂಕಾರ ಮುಖಾಂತರ ಆಚರಣೆ ಮಾಡಿದ್ದೇವೆ. ಮತ್ತು ಸ್ಥಳೀಯ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸಿಹಿ ತಿಂಡಿ ಹಂಚುವಂಥ ಕಾರ್ಯಕ್ರಮ. ಅದರ ಜೊತೆಗೆ ಈ ವರ್ಷ ನಮ್ಮ ರಾಷ್ಟ್ರೀಯ ಮಂಡಳಿಯ ಸ್ವಾಮೀಜಿಯವರ ಆದೇಶದಂತೆ ಶಿರೂರು ಗುಡ್ಡ ಕುಸಿತದಿಂದ ಸಂತಸದ ನಮ್ಮ ಸಮಾಜದ ಸುಮಾರು 7 ಜನ ನಮ್ಮ ಸಮಾಜ ಬಾಂಧವರಿಗೆ ಏನಾದರೂ ಧನ ಸಹಾಯವನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಟ್ಟು ಮಾಡಿ ಕೊಡುವಂಥ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರಿ ಅದಕ್ಕೆ ಧನ ಸಹಾಯವನ್ನು ನೀಡುವ ಔಚಿತ್ಯ ಒಂದು ಕಂಡು ಅದಕ್ಕೆ ನಾವು ಸಹಕರಿಸಿದ್ದೇವೆ. ಅದೇ ರೀತಿ ನಮ್ಮ ನಾಳ್ದು 20ರಿಂದ 25ರವರೆಗೆ ನಾರಾಯಣ ಗುರು ಜಯಂತ್ಯೋತ್ಸವದ ಪ್ರಯುಕ್ತ ಆನ್ಲೈನ್ನಲ್ಲಿ ನಾರಾಯಣ ಗುರುಗಳ ಸಂದೇಶವನ್ನು ಎಲ್ಲರೂ ತಿಳಿಬೇಕೆನ್ನೋ ಉದ್ದೇಶದಿಂದ ನಾರಾಯಣ ಗುರುಗಳ ಸಂದೇಶ ನಿನ್ನೆ, ಇಂದು, ನಾಳೆ ಎನ್ನುವಂಥ ಒಂದು ವಿಚಾರದಲ್ಲಿ ನಾವು ಅವರಿಗೆ ಭಾಷಣ ರಾಜ್ಯಾದ್ಯಂತ ಯಾವುದೇ ಧರ್ಮದವರು ಕೂಡ ಇದರಲ್ಲಿ ಭಾಗವಹಿಸಬಹುದು. ಸಮಾಜದ ಎಲ್ಲರಿಗೆ ವಿದ್ಯಾರ್ಥಿಗಳ 10ನೇ ತರಗತಿಯಿಂದ ಡಿಗ್ರಿಯವರೆಗೆ ಇದರ ಅವಕಾಶವನ್ನು ಮಾಡಿಕೊಟ್ಟು ಅದಕ್ಕೆ ನಗದು ಪುರಸ್ಕಾರವನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಇದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಬೇಕು ಅನ್ನೋ ಭಾವನೆ ನಮ್ಮಲ್ಲಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ರಾಷ್ಟ್ರೀಯ ಬಿಲ್ಲವ ಈಡಿಗ ನಾಮಧಾರಿ ದೇವರ ಮಹಾಮಂಡಳಿ ರಾಜ್ಯ ಉಪಾಧ್ಯಕ್ಷರಾದ ದಿವಾಕರ್ ಸನಿಲ್ ಮಾತನಾಡಿ, ಸಮಾನತೆಯ ಹರಿಕಾರ ವಿಶ್ವಮಾನವ ಸಂದೇಶವನ್ನು ಜಗತ್ತಿಗೆ ನೀಡಿರುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುತ್ತಿದ್ದೇವೆ ಎಂದರು. ರಾಷ್ಟ್ರೀಯ ಈಡಿಗ ಬಿಲ್ಲವ ಮಹಾಮಂಡಳಿ ವತಿಯಿಂದ ನಾರಾಯಣ ಗುರು ಜಯಂತಿಯನ್ನು ನಾವು ಎಲ್ಲ ಸರ್ವ ಸದಸ್ಯರು ಇಲ್ಲಿ ಉಡುಪಿಯಲ್ಲಿ ಆಚರಿಸಿದ್ದೇವೆ. ಹಾಗೆಯೇ ಈ ವರ್ಷ ನಾವು ಅಂಕೋಲದಲ್ಲಿ ಸಂಸದರಾದ ಅವರಿಗೆ ನಾವು ಧನ ಸಹಾಯವನ್ನು ನೀಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ
ನಾರಾಯಣ ಗುರುವಿನ ಬಗ್ಗೆ ಎಲ್ಲ ಸಮಾಜದವರು ಅರಿವು ಮೂಡಿಸಲು ನಾವು ಪ್ರೌಢಶಾಲೆಯಿಂದ ಪದವಿವರೆಗೆ ಈ ಸಲ ನಾವು ಭಾಷಣ ಸ್ಪರ್ಧೆಯನ್ನು ಆನ್ಲೈನಲ್ಲಿ ಮಾಡಿಸಿದ್ದೇವೆ. ಈ ಮುಖಾಂತರ ನಾರಾಯಣ ಗುರುವಿನ ತತ್ವವನ್ನು ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಹಾಗೆ ಅವರ ತತ್ವಾದರ್ಶಗಳನ್ನು ಎಲ್ಲ ಸಮಾಜದವರು ಅರಿವು ಮೂಡಲು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ರಾಷ್ಟ್ರೀಯ ಈಡಿಗ ಬಿಲ್ಲವ ಮಹಾಮಂಡಳಿಯಿಂದ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಆಯೋಜಿಸಿದ್ದೇವೆ. ಇದಕ್ಕೆ ನಮಗೆ ಪ್ರಮಾಣಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದ ಮೇರೆಗೆ ನಾವು ಮಾಡಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಶೇಖರ ಕಾಪು, ರಾಜ್ಯ ಉಪಾಧ್ಯಕ್ಷರಾದ ದಿವಾಕರ್ ಸನಿಲ್, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕೊಡವೂರು, ಕೋಶಾಧಿಕಾರಿ ಉದಯ್ ಸನಿಲ್, ಜಯಕುಮಾರ್ ಪರ್ಕಳ, ದಿವಾಕರ್ ಪೂಜಾರಿ ಅಂಬಲಪಾಡಿ, ವಿಶುಕುಮಾರ್ ಕಲ್ಯಾಣಪುರ, ಸಂತೋಷ್ ಬೈರಂಪಳ್ಳಿ, ಬಾಲಚಂದ್ರ ಕಿದಿಯೂರು, ಬಾಲಕೃಷ್ಣ ಮಲ್ಪೆ, ಕೃಷ್ಣ ಸನಿಲ್, ಅಶ್ವಿನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಜಿತ್ ವಿ4 ನ್ಯೂಸ್ ಉಡುಪಿ. ಲಕುಮಿ ಸಿನಿ ಕ್ರಿಯೇಷನ್ ಮತ್ತು ಲೋ ಬಜೆಟ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಹರ್ಷಿತ್ ಸೋಮೇಶ್ವರ ನಿರ್ದೇಶನದಲ್ಲಿ ತಯಾರಾದ ಅನರ್ಕಲಿ ತುಳು ಸಿನಿಮಾವು ಆಗಸ್ಟ್ 23ರಂದು ತೆರೆಗೆ ಬರಲಿದೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಲಯನ್ ಕಿಶೋರ್ ಡಿ ಶೆಟ್ಟಿ ಅವರು, ಅನರ್ಕಲಿ ಸಿನಿಮಾ ಈಗಾಗಲೇ ಪ್ರೀಮಿಯರ್ ಶೋ ಏರ್ಪಡಿಸಲಾಗಿದೆ. ಸಿನಿಮಾ ನೋಡಿದ ಪ್ರೇಕ್ಷಕರು ನಮ್ಮ ಪ್ರಯತ್ನವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಸಿನಿಮಾ ಕುರಿತು ತುಳುನಾಡಿನಲ್ಲಿ ಒಳ್ಳೆಯ ಮಾತು ಕೇಳಿಬರುತ್ತಿದೆ. ಇದು ನಮ್ಮ ಚಿತ್ರತಂಡಕ್ಕೆ ಖುಷಿ ತಂದಿದೆ. ಆಗಸ್ಟ್ 23ರಂದು ಸಿನಿಮಾ ಬಿಡುಗಡೆಯಾಗಲಿದ್ದು, ತುಳುವರು ಸಿನಿಮಾ ನೋಡಿ ನಮ್ಮನ್ನು ಗೆಲ್ಲಿಸಬೇಕು ಎಂದರು. ಜನಗಳ ಅಭಿಪ್ರಾಯ ಬೈದರೆ ನನ್ನ ಈಗಲೇ ದೃಶ್ಯ ಮಾಧ್ಯಮ ಪ್ರಚಾರ ಮಾಧ್ಯಮದ ಮುಖಾಂತರ ಆಗಿನಾತ್ ಪ್ರಚಾರ ಕೊಡ್ತಾರೆ. ಈಗಲೂ ತುಂಬ ನಾನು ಮಾತ್ರ ಸಿನಿಮಾಗಳು ಕೊಡ್ತಾರೆ ಪ್ರಚಾರ ಸಿನಿಮಾ ಎಗ್ಗೆತ್ತಿನ ಖಂಡಿತವಾದ ಮೌತ್ ಪಬ್ಲಿಸಿಟಿ ಕೊಡು ಆನ ಐದರ ಅಡುಟು ನಿಖಾಲ ಒಂದು ಮೆತ್ತ ವಿಷಯ ಮಸ್ತ್ ನಿಗುಲು ಪ್ರಚಾರ ಕೊರಿಯರ್ ಬಂದಾಗ ಹಳ್ಳಿ ಹಳ್ಳಿಗಳ ಪ್ರತಿ ದಿನದ ಐತ ಬಗ್ಗೆ ಹಳ್ಳಿ ದಾದಾಂಡಲ ಎದ್ದ ಜನಗಳು ಅಭಿಪ್ರಾಯ ಬಂದಿದೆ. ನಿಗುಲು ಪಂಡರ್ ಬಂದಾಗ ದೃಶ್ಯ ಮಾಧ್ಯಮದ ಪುಲಾವಡು ಪ್ರಚಾರ ಮಾಧ್ಯಮದ ಕೊರಿಯರ್ ಬಂದಾಗ ಇತ್ತೇನೆ ಕೊಡ್ತಾರೆ. ನೀವು ಮಸ್ತ್ ಪ್ರಚಾರ ಕೊಡೋದು ಬೈದಾರೆ ನಾನಾತ ಪ್ರಚಾರ ಕೊಡೋದು. ನಟ ಶೋಭರಾಜ್ ಪಾವೂರು ಮಾತನಾಡಿ, ಇದೊಂದು ಪರಿಶುದ್ಧವಾದ ತುಳು ಸಿನಿಮಾ. ಈ ಸಿನಿಮಾ ಹಿಂದೆ ಬಂದಿಲ್ಲ, ಹಾಗಿದೆ ಹೀಗಿದೆ ಎಂದು ಸುಮ್ಮನೆ ಹೇಳುವುದಿಲ್ಲ. ಆದರೆ ಈ ಸಿನಿಮಾ ನೋಡಿದ ಬಳಿಕ 2 ದಿನಗಳಾದರೂ ನಿಮ್ಮನ್ನು ಕಾಡುತ್ತದೆ. ನಿಮ್ಮ ಹಣಕ್ಕೆ ಖಂಡಿತ ಲಾಸ್ ಆಗುವುದಿಲ್ಲ ಎಂದರು. ಸಿನಿಮಾ ಈ ಸಿನಿಮಾದ ವಿಷಯ ಏನಪ್ಪಂಟ ತುಳು ಸಿನಿಮಾ ಒಂದು ಪರಿಶುಭ್ರ ತುಳು ಸಿನಿಮಾದ ಒಟ್ಟಿಗೆ ತುಳು ಸಿನಿಮಾ ಇಂಡಸ್ಟ್ರಿನ ತುಚ್ಪದನಂಚಿನ ಸಿನಿಮಾ ಬಹುಶಃ ನಿಖಿಲ ಆಲ್ರೆಡಿ ನಿಖಿಲು ಪ್ರೀಮಿಯರ್ ಶೋ ತೂತಿನಕಲು ಅಥವಾ ಟೆಕ್ನಿಕಲ್ ಶೋ ತೂತಿನಕ್ಲಿಗೆ ಅರ್ಥ ಪೂನೆಂದ್ರೆ ಈ ಸಿನಿಮಾ ವಿಭಿನ್ನತೆ ಇಲ್ಮುಟ್ಟ ಬರಂದನ ಅಂಚಿನ ದಾಲಾತ್ ಸಂಗತಿ ಪಕ್ಕಡ ಇಜ್ಜಾಂಗನ ಮತ್ತೆ ಬಿಲ್ಡಪ್ ಕೊರಗಲ್ಲಿ ಈ ಸಿನಿಮಾದ ಪಾಸಿಬಿಲಿಟೀಸ್ ಏನಪ್ಪಂಟ ನಿಗಲು ತೂಪುನ 2 ಗಂಟೆ 10 ನಿಮಿಷ 130 ನಿಮಿಷ ಇಂಚಿನೊಂಡ ಅವೇನು ನಿಕ್ಕಲು 2 ದಿನ ಮರಬಿದ್ದಾರೆ ಎಂಗೇಜ್ ಆದ್ದೀವ ಮರಪುಜಾರ ಬಂಡ ದಾಯ ಬಾಯ ಮೇಲೆ ಅಂಚದ್ದು ಗಡಿ ರಿಯಾಕ್ಷನ್ ಒಂದು 2 ದಿನ ನಿಗಲ ನೆನಪಿಡೋರಿಗೂ ನಂಚಿನ ಕೊರೋನ ಕಾಸಿಗೆ ಪೈಸೆಗಳ ಬಿಲದಿಕ್ಕು ನಂಚಿನ ನಿರ್ದೇಶಕ ಹರ್ಷಿತ್ ಸೋಮೇಶ್ವರ ಮಾತನಾಡಿ, ನೀವು ತಲೆ ಖಾಲಿ ಇಟ್ಟುಕೊಂಡು ಸಿನಿಮಾ ನೋಡಲು ಬನ್ನಿ. ಯಾಕೆಂದರೆ ಈ ಸಿನಿಮಾದಲ್ಲಿ 2 ಗಂಟೆ 10 ನಿಮಿಷಗಳ ಕಾಲ ನಿಮ್ಮನ್ನು ರಂಜಿಸಲು ಏನೆಲ್ಲ ಬೇಕೋ ಅದೆಲ್ಲವನ್ನು ತೋರಿಸಿದ್ದೇವೆ. ಹೀಗಾಗಿ ತುಳು ಭಾಷೆ, ತುಳು ಸಿನಿಮಾವನ್ನು ಉಳಿಸಲು ಎಲ್ಲರೂ ಒಂದಾಗಿ ನಮ್ಮ ಸಿನಿಮಾ ನೋಡಿ ಬೆಂಬಲಿಸಿ ಎಂದರು. ಸಿನಿಮಾಗ ಫ್ರೆಶ್ ಆಡಿಯನ್ಸ್ ಅದು ಬ್ಲಾಂಕ್ ಅದು ಎಂಟಿ ಮೈಂಡ್ ಇಡಬಾರ್ದು. ದಯವಿಟ್ಟು
ಇದಾಗಣ ಮಾತ ಸಿನಿಮಾ ಕುಡ್ಲಡು ಓಲ್ಡೊಂಜಿ ಸಿನಿಮಾ ತುಳುನಾಡು ಓಲ್ಡೊಂಜಿ ಸಿನಿಮಾ ಬಲ್ತ್ ಮುಂದಾಂಡ ಓಲ್ಲ ಬಲ್ತಿದ್ದಾಗಣ ಬುದ್ಧಿವಂತರ ಜಿಲ್ಲೆ ಅಂತ ಬಂದ್ಪೇರು ಮಾತ ಪಿಕ್ಚರ್ ನಮ್ಮ ಮಾತೆಲ್ಲ ದೆತ್ತೊಂದು ಗೊತ್ತು ಆಲ್ಮೋಸ್ಟ್ ಮಾತಾರಿಲ್ಲ ಸೊ ಮಾತ ಪಿಕ್ಚರ್ ನಮ್ಮ ದೆತ್ತೊಂದು ಮೂಲ ಓಲ್ಡೊಂಜಿ ಪಿಕ್ಚರ್ ದೆತ್ತೊಂದೇ ಅಂತ ಬಂಡ ಅವ್ರು ಗ್ಯಾರಂಟಿ ಪಕ್ಕ ರೀಚ್ ಆಗ್ಬೋದು ಅಂತ ಬ್ಲಾಂಕ್ ಅದು ಮಾತ ಸಿನಿಮಾ ನಿಂಚ ತೂಪರ್ ತುಳು ಪಿಕ್ಚರ್ ಅಲ್ಲ ಪಿಕ್ಚರ್ ಲೆಕ್ಕನೆ ಬದ್ದು ತೂಲೆ ಡೈರಿ ಇದು ದದನ ಒಂಜಿ ಮಲ್ಲ ಅಂಚ ಮಲ್ಲೆ ಇಂಚ ಮಲ್ಲೆ ಬಂದು ದದನ ಒಂಜಿ ಎಲ್ಲಿಯ ಮಟ್ಟದ ಚೇಂಜಸ್ ಮಲ್ಲೆ ಎಲ್ಲಿಯ ಮಟ್ಟದ ಚೇಂಜಸ್ ಮಾತ ಸೀನಿಯರ್ ಆರ್ಟಿಸ್ಟ್ ನಕ್ಲೇನು ಏರಿಯಾಗೆ ಕ್ಯಾರೆಕ್ಟರ್ ಏರಿಯಾದ ಜಸ್ಟಿಸ್ ಉಂಡು ಊರೇನ ಲೆಕ್ಕಂತ ಯೂಸ್ ಮಾಡ್ತೊಂದು ದದನ ಒಂಜಿ ಪ್ಯಾಕೇಜ್ ಬಂದ್ಬೇಕು. ಈ ಸಂದರ್ಭದಲ್ಲಿ ನಟಿ ಆರ್ಜೆ ಮಧುರಾ, ಅರುಣ್ ರೈ ಪುತ್ತೂರು, ವಾತ್ಸಲ್ಯ, ಲಂಚುಲಾಲ್, ರಜನೀಶ್ ಕೋಟ್ಯಾನ್, ರೋಹಿತ್, ಮೋಹನ್ ಕೊಪ್ಪಳ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 4ನೇ ವಾರ್ಡ್ ಕುಂಜತ್ತೂರು ಮಜಲ್ ಕಣ್ವತೀರ್ಥ ಸರ್ಕಾರಿ ಶಾಲೆಯ ರಸ್ತೆಯು ಸಂಪೂರ್ಣ ಹಾಳಾಗಿದ್ದು, ರಸ್ತೆಯ ತುಂಬಾ ತಗ್ಗುಗುಂಡಿಗಳು ಇರುವುದರಿಂದ ವಿದ್ಯಾರ್ಥಿಗಳು, ಊರವರು, ವಾಹನ ಸವಾರರು ಸಂಚಾರಕ್ಕೆ ಹರಸಾಹಸ ಪಡುತ್ತಿದ್ದಾರೆ. ಈ ರಸ್ತೆಯನ್ನು ದಶಕಗಳ ಹಿಂದೆ ಅಭಿವೃದ್ಧಿಪಡಿಸಿದ್ದು ಬಿಟ್ಟರೆ ಇಲ್ಲಿಯವರೆಗೆ ರಸ್ತೆಗೆ ತೇಪೆ ಹಚ್ಚುವ ಕೆಲಸವೂ ನಡೆದಿಲ್ಲ. ಈಗ ರಸ್ತೆಯಲ್ಲಿ ತಗ್ಗುಗುಂಡಿಗಳು ಬಿದ್ದು ಜಲ್ಲಿಕಲ್ಲುಗಳು ಹರಿದಾಡುತ್ತಿರುವ ಕಾರಣ ವಾಹನ ಸವಾರರು ಹರಸಾಹಸ ಪಟ್ಟು ವಾಹನ ಚಾಲನೆ ಮಾಡಬೇಕಿದೆ. ರಸ್ತೆಯಲ್ಲಿ ತಗ್ಗುಗಳೇ ಜಾಸ್ತಿಯಾಗಿರುವುದರಿಂದ ರಸ್ತೆಯನ್ನೇ ಹುಡುಕುವಂತಾಗಿದೆ. ಅಲ್ಲದೆ ಹಾಳಾದ ರಸ್ತೆಯಿಂದಾಗಿ ಸಮಯ ವ್ಯಯವಾಗುವುದರಿಂದ ಈ ರಸ್ತೆಯಲ್ಲಿ ಸುಗಮ ಪ್ರಯಾಣ ಎನ್ನುವುದು ದುಸ್ತರವಾಗಿದೆ. ರಸ್ತೆ ಸಂಪೂರ್ಣ ಹಾಳಾಗಿದ್ದರ ಪರಿಣಾಮ ಈ ರಸ್ತೆಯಿಂದ ಆಟೋ ರಿಕ್ಷಾ ಸೇರಿದಂತೆ ಅತ್ಯವಶ್ಯಕ ವಾಹನಗಳು ಬಾರದೆ ಇರುವ ಹಿನ್ನೆಲೆಯಲ್ಲಿ ನೌಕರರು, ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ತೊಂದರೆ ಅನುಭವಿಸುವಂತಾಗಿದೆ. ಅಪರೂಪಕ್ಕೆ ಯಾವುದಾದರೂ ವಾಹನಗಳು ಈ ರಸ್ತೆಯಲ್ಲಿ ಆಗಮಿಸಿದರೆ ಕುಂಟುತ್ತಾ ತೆವಳುತ್ತಾ ಸಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆಯ ಅಭಿವೃದ್ಧಿಗೆ ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ದರೂ ಈ ರಸ್ತೆ ಮಾತ್ರ ಇಲ್ಲಿಯವರೆಗೆ ಸುಧಾರಣೆ ಕಂಡಿಲ್ಲ. ಅಂದಾಜು 7-8 ಹೆಜ್ಜೆಗೆ ಕಾಣಸಿಗುವ ತಗ್ಗುಗಳು, ಅದರ ನಡುವೆಯೇ ಜಟಕಾ ಬಂಡಿಯಂತೆ ಸಾಗುವ ದ್ವಿಚಕ್ರ ವಾಹನಗಳು. ಒಂದು ತಗ್ಗು ಹೋಯಿತು ಎನ್ನುವಷ್ಟರಲ್ಲಿ ಮತ್ತೊಂದು, ಹೀಗೆ ತಗ್ಗುಗಳು ಹೆಚ್ಚಾಗುತ್ತಿವೆ ವಿನಃ ರಸ್ತೆ ನಿರ್ಮಾಣದ ಕಾರ್ಯ ಮಾತ್ರ ಸಾಗುತ್ತಿಲ್ಲ ಎಂಬುವುದು ನಾಗರಿಕರ ದೂರು. ರಸ್ತೆ ಹದಗೆಟ್ಟಿರುವುದರಿಂದ ಈ ರಸ್ತೆಯಿಂದ ವಾಹನ ಸವಾರರು ಸಂಚರಿಸಲು ನಿರಾಕರಿಸುವ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ಹದಗೆಟ್ಟ ರಸ್ತೆಗೆ ಡಾಂಬರ್ ಹಾಕಿ ತಗ್ಗು ದಿನ್ನೆಗಳನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡುವಂತೆ ಸ್ಥಳೀಯರು ಹಾಗೂ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ಪುತ್ತೂರಿನ ಕೊಂಬೆಟ್ಟು ಸರಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳಿಗೆ ಚೂರಿಯಿಂದ ಇರಿದ ಘಟನೆ ನಡೆದಿದೆ. ವಿದ್ಯಾರ್ಥಿನಿಯನ್ನು ಸರಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ತೆರಳಿದ ಪುತ್ತೂರು ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದ್ದು, ಚೂರಿ ಇರಿದ ಶಾಲಾ ವಿದ್ಯಾರ್ಥಿ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಗೋವಾರಿಂದ ಬರೋದು ಒಂದು ಪುಸ್ತಕ ತಗೊಳ್ಳಿಕ್ಕೆ ನಾನು ಸೀದರ ಬಟ್ಟೆಯಿಂದ ಬಂದದ್ದು. ಅದು ಸೀದರ ಟಾಪನ್ ಇರ್ಲಿಲ್ಲ, ಬಂದಾಗಿತ್ತು. ಸೀದಾ ಬರುವಾಗ ಅವರು ಶ್ರೀಜಿತ್ ಎಲ್ಲ ತುಂಬ ಜನ ಇದ್ರು. ಅವನು ನಾನು ಹಿಂದೆನೆ ಫಾಲೋ ಮಾಡ್ಕೊಂಡು ಬರ್ತಿದ್ದ. ನಂಗೆ ಗೊತ್ತಾಗ್ಲಿಲ್ಲ. ಮತ್ತೆ ಹಂಗೆ ಹೆದ್ರಿಗಾಯ್ತು, ಯಾಕೆ ನಾನು ಹಿಂದೆನೆ ಬರುದು ಅಂತ. ಮತ್ತೆ ಅವರೆಲ್ಲ ಓಡಿದ್ರು. ಇವನೊಬ್ಬ ನಾನು ಹಿಂದೆನೆ ಬರ್ತಿದ್ದ. ಅವನು ನಿಲ್ಲಿಸಿ ಕೇಳಿದ, ನೀನು ಹೇಮಲತನ ಫ್ರೆಂಡ್ ಅಲ್ವಾ ಅಂತ. ಹಾ ಹೌದು, ನಾನು ಫ್ರೆಂಡ್ ಅಂತ. ಕೇಳಿದ, ನಾನು ಹೇಮಲತನ ಲವ್ ಮಾಡುದಿಲ್ಲ, ನಾನು ನಿನ್ನ ಲವ್ ಮಾಡ್ತೇನೆ ಅಂತ. ಅದಕ್ಕೆ ನಾನು ಸರಿ ಸಿಕ್ಕಿದನು ಬಾಯಿಗೆಲ್ಲ ಬೈದೆ. ನಾನು ಜಾತಿಗೆ ಗಲಾಟೆ ಮಾಡ್ಲಿಕ್ಕೆ ಆಗಿರ್ಬೋದು ಹೀಗೆಲ್ಲ ಮಾಡುದು ಅಂತ. ಅದಕ್ಕೆ ಅವನೆಲ್ಲ ಆಗಿಲ್ಲ, ನಾನು ನಿನ್ನೆಲ್ಲ ಲವ್ ಮಾಡ್ತೇನೆ ಅಂತ ಕೈ ಇಟ್ಟ. ಕೈ ಇಟ್ಟು ನನ್ನ ಕೈಯನ್ನು ಕುಟ್ಟಿದೆ. ಕುಟ್ಟುವಾಗ ಅವನು ಕೊಯ್ಯಿ ಓಡಿದ. ಬ್ಲೇಡ್ ಅಲ್ಲಿ ಆಗಿರ್ಬೋದು. 8:45 ಮುಕ್ಕಾಲ. ಶ್ರೀಜಿತ್. ತುಂಬಾ ಜನ ಇದ್ರು, ಅವರೆಲ್ಲ ಓಡಿದ್ದಾರೆ. ನಮ್ಮ ಕ್ಲಾಸ್ ಮೇಟ್ ಅಲ್ಲ, ಅವನು ಆರ್ಟ್ಸ್, ನಾನು ಕಾಮರ್ಸ್. ಫಸ್ಟ್ PUC ನಾನು ಕಾಮರ್ಸ್, ಅವನು ಆರ್ಟ್ಸ್. ಹುಡುಗಿಗೆ ಚೂರಿ ಹಾಕಿದ್ದಾರೆ. ಆ ಹುಡುಗಿಯನ್ನು ಚೂರಿ ಹಾಕಿದ ಹುಡುಗಿಯನ್ನು ಅಲ್ಲಿಯ ಟೀಚರ್ ಕರ್ಕೊಂಡು ಬಂದು ಹಾಸ್ಪಿಟಲಲ್ಲಿ
ಎಲ್ಲ ಇದು ಮಾಡಿ ಟ್ರೀಟ್ಮೆಂಟ್ ಮಾಡಿ ಬ್ಯಾಂಡೇಜ್ ಎಲ್ಲ ಮಾಡಿ ನೀವು ಇದು ಗ್ಲಾಸು ತಾಗಿದೆ ಅಂತ ಹೇಳಬೇಕು ಅಂತ ಹೇಳಿ ಮತ್ತೆ ಪುನಃ ಕ್ಲಾಸಿಗೆ ಕರ್ಕೊಂಡು ಹೋಗಿ ಆನಂತರ ತಂದೆ ತಾಯಿಗೆ ಫೋನ್ ಮಾಡಿ ಅವರನ್ನು ಕರೆಸಿ ಸ್ವಲ್ಪ ಗ್ಲಾಸು ತಾಗಿದೆ ಅಂತ ಹೇಳಿದರು. ಈಗ ಸುಳ್ಳು ಹೇಳಬಾರ್ದಲ್ಲ. ಜೂನಿಯರ್ ಕಾಲೇಜಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ. ಈಗ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ಅದೇ ಆ ಹುಡುಗನ ಮೇಲೆ FIR ಆಗಬೇಕು ಅಂತ ನಾವು ಇದು ಮಾಡ್ತಾ ಇದ್ದೇವೆ. ಟೀಚರ್ ಮೇಲೆಯೂ ಆಗಬೇಕು, ಅಲ್ಲಿಯ ಪ್ರಿನ್ಸಿಪಲ್ ಮೇಲೆ ಆಗಬೇಕು. ಹೇಳಿದರೆ ಇಂಥ ಇನ್ಸಿಡೆಂಟ್ ನಡೆದಾಗ ಒಂದು ಜವಾಬ್ದಾರಿಯುತ ಪ್ರಿನ್ಸಿಪಲ್ ಮತ್ತು ಕಾಲೇಜಿನ ಯಾರು ಟೀಚರ್ಸ್ಗಳಿದ್ದಾರೆ ಅವರು ಕೂಡಲೇ ಇದಕ್ಕೆ ಇನ್ಫಾರ್ಮ್ ಮಾಡಬೇಕು, ಇದು ಪೊಲೀಸ್ ಸ್ಟೇಷನ್ಗೆ. ಅದು ಮಾಡಲಿಲ್ಲ. ಇವರು ಕರ್ಕೊಂಡು ಬಂದು ಅಲ್ಲಿಗೆ ಅದನ್ನು ಮುಗಿಸುವ ಹಾಗೆ ಮಾಡಿದರು. ಇದು ಮುಂದಿನ ದಿನಗಳಲ್ಲಿ ಹೀಗೆ ನಡೆದರೆ ಈ ಕಾಲೇಜಲ್ಲಿ ಹುಡುಗರಿಗೆ ಇದೊಂದು ದೊಡ್ಡ ಇಂಥದ್ದು ವ್ಯವಸ್ಥೆ ನಡೀತಾ ಇರ್ಬೋದು. ಅದಕ್ಕೆ ಬೇಕಾಗಿ ನಾನು ಹೇಳೋದು, ಅವನ ಮೇಲೆ FIR ಆಗಬೇಕು, ಕೂಡಲೇ ಅವನನ್ನು ಬಂಧಿಸಬೇಕು. ಕುಂದಾಪುರದ ಹೆಮ್ಮಾಡಿ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಕಳ್ಳತನ ನಡೆಸಿ ಹುಂಡಿ ಹಣ ಕದ್ದೊಯ್ದ ಕಳ್ಳ ಸಮೀಪದ ಪ್ರಾಥಮಿಕ ಶಾಲೆಯಲ್ಲಿ ಇಟ್ಟು ಹೋದ ಘಟನೆ ಬೆಳಕಿಗೆ ಬಂದಿದೆ. ಶನಿವಾರ ಹೆಮ್ಮಾಡಿಯ ಪ್ರಾಥಮಿಕ ಶಾಲೆಯ ವರಾಂಡದ ಜಗುಲಿಯ ಮೇಲೆ ಹಸಿರು ಚೀಲ ಇದ್ದುದನ್ನು ಗಮನಿಸಿದ್ದ ಶಿಕ್ಷಕರು ಅಷ್ಟೇನೂ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಭಾನುವಾರ ಶಾಲೆಗೆ ರಜೆ ಇದ್ದು ಸೋಮವಾರವೂ ಅದೇ ಸ್ಥಳದಲ್ಲಿದ್ದ ಚೀಲವನ್ನು ಗಮನಿಸಿದ ವಿದ್ಯಾರ್ಥಿಗಳು ಹಸಿರು ಚೀಲವನ್ನು ಬಿಡಿಸಿ ನೋಡಿದಾಗ ಹಣ ಇರುವುದು ಗಮನಕ್ಕೆ ಬಂದಿದೆ. ಕೂಡಲೇ ಮುಖ್ಯೋಪಾಧ್ಯಾಯರು ದೇವಸ್ಥಾನದ ಆಡಳಿತ ಮಂಡಳಿಗೆ ಸುದ್ದಿ ಮುಟ್ಟಿಸಿದ್ದು, ಆಡಳಿತ ಮಂಡಳಿಯವರು ಕುಂದಾಪುರ ಪೊಲೀಸರಿಗೆ ಮಾಹಿತಿ ನೀಡಿದ ಬಳಿಕ ಕುಂದಾಪುರ ಅಪರಾಧ ವಿಭಾಗದ PSI ಪುಷ್ಪ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡಿದ್ದ ಹೆಮ್ಮಾಡಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಶುಕ್ರವಾರ ತಡರಾತ್ರಿ ಬಾಗಿಲ ಚಿಲಕದ ಸ್ಕ್ರೂ ತೆಗೆದು ಒಳನುಗ್ಗಿದ್ದ ಕಳ್ಳ ಹುಂಡಿಯ ಹಣ ಹಾಗೂ ತಿಂಗಳ ಸತ್ಯನಾರಾಯಣ ಪೂಜೆಗಾಗಿ ಸೇವಾರ್ಥಿಗಳಿಂದ ಸಂಗ್ರಹಿಸಿದ ಹಣ ಕದ್ದು ಪರಾರಿಯಾಗಿದ್ದ. ಶನಿವಾರ ಬೆಳಿಗ್ಗೆ ದೇವಸ್ಥಾನದ ಬಾಗಿಲು ತೆರೆಯಲು ಬಂದ ವೇಳೆ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. Digital Planet, one-stop store for all your IT, mobile and laptop.
desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore. She falls, she rises, enigmatic, enchanting. Her grace, incomparable. Her power, unimaginable. Call her a creator. Call her a goddess. Call her a force of nature. We call her inspiration. Mind Diamonds presents Nua by Malabar Gold and Diamonds. ನಿಪ್ಪೋನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? ಪೇಂಟ್ ಇದೆ. ಅದಕ್ಕಿಂತ ಹೆಚ್ಚು ಪಟ್ಟಿ ಪ್ರೈಮರ್ ಎಲ್ಲ ಇದೆ. ಅದಕ್ಕಿಂತನೂ ಜಾಸ್ತಿ. ಅದಕ್ಕಿಂತ ಜಾಸ್ತಿನಾ? ನಿಪಾನ್ ಪೇಂಟ್ ಗಿಂತ ಹೆಚ್ಚು ಅತಿ ಶೀಘ್ರದಲ್ಲಿ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448608426. Pull up the flicks and I take it down gear. Pull up the hands and I feel more beer. I dig it down. I sick a down. Take it on the roll and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, ARD, Mangalore. Volkswagen. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ದಕ್ಷಿಣ ಕನ್ನಡದ ವಿಶ್ವವಿಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಏನಪೋಯ ಯೂನಿವರ್ಸಿಟಿ. ಹಚ್ಚ ಹಸಿರು ಪರಿಸರ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ನೀಡುವ ಏನಪೋಯ ಯೂನಿವರ್ಸಿಟಿ. ಏನಪೋಯ ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ಎಲ್ಲಾ ಕಾಲೇಜ್ಗಳು ನಮ್ಮಲ್ಲಿವೆ. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಓಪನ್ ಏರ್ ಥಿಯೇಟರ್, ಲ್ಯಾಬೋರೇಟರೀಸ್, ಲೈಬ್ರರಿ, ಕ್ಯಾಂಟೀನ್, ಪ್ರೇಯರ್ ಹಾಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಟೇಕ್ ಕೇರ್, ಹೋಮಿಯೋಪತಿ, warm composting, employment and placement cell. ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಏನಪೋಯ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಗಾಗಿ ಸಂಪರ್ಕಿಸಿ www.enapoya.edu.in. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್.
ವಿರಾಮದ ಬಳಿಕ ಈ ಸಂಜೆಗೆ ಮತ್ತೊಮ್ಮೆ ಸ್ವಾಗತ. ಸಾನ್ನಿಧ್ಯ ಮೆಲೋಡಿಸ್ ಇದರ ಶತಸಂಚಿಕೆ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮವು ಕಾಟಿಪಳ್ಳದ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೈವಾರಾಧಕ ಮಧ್ಯ ಪ್ರಚಾರಿಯವರು ಉದ್ಘಾಟಿಸಿದರು. ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಅಧ್ಯಕ್ಷ ದೇವೇಂದ್ರ ಕೋಟ್ಯಾನ್ ಕೃಷ್ಣಾಪುರ ಅವರು ಮಾತನಾಡಿ, ಸಾನ್ನಿಧ್ಯ ಮೆಲೋಡಿಸ್ ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ಪ್ರತಿಯೊಬ್ಬರೂ ಭಜನೆಯನ್ನು ತಿಳಿದಿದ್ದಾರೆ. ಭಜನೆ ಮಾಡುವುದರಿಂದ ಸಾನ್ನಿಧ್ಯ, ಆರೋಗ್ಯ, ಜ್ಞಾನವೃದ್ಧಿಯಾಗಲು ಸಾಧ್ಯ ಎಂದರು. ಆರೋಗ್ಯ ವೃದ್ಧಿಯಾಗಲು, ಭಜನೆಯಿಂದ ಜ್ಞಾನಶಕ್ತಿ ವೃದ್ಧಿಯಾಗಲು, ಭಜನೆಯಿಂದ ಆಲೋಚನೆ ದೂರ ಆಗಲು, ಒಂದು ನೂದಕ್ಕೆ ನೂದು ಸತ್ಯ. ಬಾಳದ HRHPCLನ ವಾಸುನಾಯಕ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಭಜನೆ ಎಂಬುದು ಶಿಸ್ತಿನ ಸಂಕೇತವಾಗಿದೆ ಹಾಗೂ ಇದು ಆರೋಗ್ಯವಾದ ಜೀವನಕ್ಕೆ ದಾತದೆ ಎಂದರು. ಏನು ಸಂಗೀತ ಕಾರ್ಯಕ್ರಮದಲ್ಲಿ ನಾನು ಯೋಚನೆ ಮಾಡಿದ್ದೆ, ಆದರೆ ಅವರ ಯೋಚನೆ ಮತ್ತು ಯೋಜನೆ ಬೇರೆ ಇತ್ತು. ನನಗೆ ತುಂಬಾ ಖುಷಿ ಆಯಿತು, ಭಜನಾ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಅಂತ ಹೇಳಿ. ಇಂಗ್ಲಿಷ್ ಮೀಡಿಯಂ ಅನ್ನುವಂಥ ಒಂದು ಭೂತ ಮಾಧ್ಯಮ ಯಾವಾಗ ಬಂತ ಆವಾಗಿಂದ ನಾನು ತಿಳಿದ ಹಾಗೆ ಮನೆ ಮನೆಯಲ್ಲಿ ತಾಳದ ಶಬ್ದ, ಚಪ್ಪಾಳೆ ಶಬ್ದ ಕಡಿಮೆ ಆಗಿದ್ರೆ ಅರ್ಥ. ಕಾರ್ಯಕ್ರಮದಲ್ಲಿ ಹಿರಿಯ ಭಜನಾಕಾರರಾದ ವಿಜಯ್ ಎಸ್ ಕುಕ್ಯಾನ್, ಕಾಟಿಪಳ್ಳ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ಅರ್ಚಕ ರವಿಶಾಂತಿ, ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಅಧ್ಯಕ್ಷ ಆನಂದ ಅಮೀನ್ ಕೃಷ್ಣಾಪುರ, ವಿಶ್ವ ಪರಿಷತ್ ಸುರತ್ಕಲ್ನ ಅಧ್ಯಕ್ಷ ಸತೀಶ್ ಆಚಾರ್ಯ ಕಾಟಿಪಳ್ಳ, ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷ ಯೋಗೀಶ್ ನಾಯಕ್ ಕಾಟಿಪಳ್ಳ, ರಂಗಭೂಮಿ ಕಲಾವಿದ ಭಗವಾನ್ ಮಧ್ಯ, ಸೇವಾ ಮಹಿಳಾ ಸಮಿತಿಯ ಕಾಟಿಪಳ್ಳ ಕ್ಷೇತ್ರದ ಅಧ್ಯಕ್ಷೆ ಶೋಭಾ ಶೆಟ್ಟಿ ಮಧ್ಯ, ಆನಂದ ಕೃಷ್ಣಾಪುರ, ಉಮಾನಾಥ್ ಅಮೀನ್ ಉಪಸ್ಥಿತರಿದ್ದರು. ಹರಿಪ್ರಸಾದ್ ಸಾನ್ನಿಧ್ಯ ಸ್ವಾಗತಿಸಿದ್ರು. ನಂತರ ವೇದಿಕೆಯಲ್ಲಿ ಜಿಲ್ಲಾ ಮಟ್ಟದ ಆಹ್ವಾನಿತ ತಂಡಗಳ ಕುಣಿತ ಭಜನಾ ಸ್ಪರ್ಧೆ, ಹರಿಕುಣಿದ, ಭಜಕರ ಸಮ್ಮೇಳನ, ಭರತನಾಟ್ಯ ಕಾರ್ಯಕ್ರಮ, ಕುಸಲ್ದ ಗೌಜಿ ಹಾಸ್ಯಮಯ ಪ್ರಹಸನವು ನಡೆಯಿತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿದ ಮತ್ತು ಮಾಡುತ್ತಿರುವ 2022-23ನೇ ಸಾಲಿನ ನಂತರದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯದ ಕಡೆಯಿಂದ ದೊರಕಬೇಕಾದ ಭೌತಿಕ ಅಂಕಗಳನ್ನು ಹೊಂದಿದ ಅಂಕಪಟ್ಟಿ ದೊರೆಯುತ್ತಿಲ್ಲ. ಡಿಜಿಟಲ್ ಕಾರ್ಡ್ ತಂತ್ರಜ್ಞಾನದ ಮೂಲಕ ಪಡೆದುಕೊಳ್ಳಲು ವಿಶ್ವವಿದ್ಯಾನಿಲಯ ಸೂಚಿಸಿದ್ದು, ಆದರೆ ಈ ತಂತ್ರಜ್ಞಾನದಲ್ಲಿ ಹಲವಾರು ಸಮಸ್ಯೆಗಳಿವೆ. ಇಂತಹ ತೊಡಕು ಇರುವ ಡಿಜಿಟಲ್ ಕೊಡುವ ಬದಲು ಭೌತಿಕ ಅಂಕಪಟ್ಟಿ ನೀಡುವಂತೆ NSUIನ ಸಾಹಿಲ್ ಅಂಚಿಲ್ ಆಗ್ರಹಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಸಂಕ್ಷಿಪ್ತ ಅಂಕಗಳು, ಭಾವಚಿತ್ರ, ಸಂಬಂಧಪಟ್ಟ ಅಧಿಕಾರಿಗಳ ಹಸ್ತಾಂತರ, ಪಠ್ಯ ವಿಷಯಗಳು ಮತ್ತು ಪ್ರಾಜೆಕ್ಟ್ ವಿಷಯಗಳು ಮತ್ತು ಉತ್ತೀರ್ಣ ಅನುತ್ತೀರ್ಣತೆಯ ಮಾನದಂಡಗಳನ್ನು ಹೊಂದಿಲ್ಲದ ಡಿಜಿಟಲ್ ಅಂಕಪಟ್ಟಿಗಳು ಕೇವಲ ಆನ್ಲೈನ್ ವ್ಯವಹಾರಗಳಿಗೆ ಸೀಮಿತವಾಗಿದೆ ಎಂಬ ಸೂಚನೆಗಳನ್ನು ಹೊಂದಿದೆ. ಡಿಜಿಟಲ್ ಅಂಕಪಟ್ಟಿಯಲ್ಲಿ ನಮೂದಿಸಿರುವಂತೆ ಆ ಅಂಕಪಟ್ಟಿಗೆ ಮಾನ್ಯತೆ ಇರುವುದಿಲ್ಲ. ವಿಶ್ವವಿದ್ಯಾಲಯದ ಅಂಕಪಟ್ಟಿಗೂ ಡಿಜಿಟಲ್ ಅಂಕಪಟ್ಟಿಗೂ ವ್ಯತ್ಯಾಸ ಇರುವ ಸಾಧ್ಯತೆ ಇದೆ ಎಂಬ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇಂತಹ ಹಲವು ದೋನು ಒಳಗೊಂಡ ಡಿಜಿಟಲ್ ಅಂಕಪಟ್ಟಿಗಳನ್ನು ಯಾವುದೇ ಕಂಪನಿಗಳು ಉದ್ಯೋಗಕ್ಕೆ ಸಂಬಂಧಿಸಿದ ಪರಿಶೀಲನೆಯ ವೇಳೆ ಮಾನ್ಯ ಮಾಡುವುದಿಲ್ಲ ಎಂದರು. ನಮ್ಮದು ರಿಸಲ್ಟ್ ಔಟ್ ಆಗಿ ಮೋರ್ ದೆನ್ 20 ಮಂತ್ಸ್ ಆಯಿತು. ನಾವು ಮಾರ್ಕ್ಸ್ ಕಾರ್ಡ್ ಅಂತ ಒಂದು ಮುಖನೇ ನಾನು ನೋಡಲಿಲ್ಲ. ಸೊ ನಾವು ಈಗ VC ಹತ್ರ ಹೋಗುವಾಗ ಅವ್ರು ಹೇಳ್ತಾರೆ,
ನಮ್ಮ ಮಾರ್ಕ್ಸ್ ಕಾರ್ಡ್ ಡಿಜಿಲಾಕರಲ್ಲಿ ಬರ್ತಾ ಇದೆ ಅಂತ. ಓಕೆ, ನಮ್ಮದು ಈಗ ಮಾರ್ಕ್ಸ್ ಕಾರ್ಡ್ ಅಂಥದ್ದು ಬಂದಿದೆ, ಇದು ರಿಸಲ್ಟ್ ನಮ್ಮದು ಪಬ್ಲಿಷ್ ಆಗಿದೆ. ಆದರೆ ಇದು UCMS ಅಂತ ನಮ್ಮ ಯೂನಿವರ್ಸಿಟಿ ಮುಖಾಂತರ ಬರುವಂತಹ ರಿಸಲ್ಟ್ ಪಬ್ಲಿಕೇಶನ್ ಇದು. ಆದರೆ ಇದರಲ್ಲಿ ಕೆಳಗೆ ಒಂದು ನೋಟ್ ಕೊಟ್ಟಿದ್ದಾರೆ, ದಿಸ್ ಕ್ಯಾನ್ ನಾಟ್ ಬಿ ಟ್ರೀಟೆಡ್ ಆಸ್ ಅ ಒರಿಜಿನಲ್ ಮಾರ್ಕ್ ಶೀಟ್. ದಿಸ್ ರಿಸಲ್ಟ್ ಪಬ್ಲಿಷ್ಡ್ ಹಿಯರ್ ಫಾರ್ ಇಮಿಡಿಯೇಟ್ ಇನ್ಫಾರ್ಮೇಶನ್ ಆಫ್ ಸ್ಟೂಡೆಂಟ್. ಒರಿಜಿನಲ್ ಮಾರ್ಕ್ ಶೀಟ್ ವಿಲ್ ಬಿ ಇಶ್ಯೂಡ್ ಬೈ ದ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಅಂತ ನಮಗೆ ಒಂದು ರಿಸಲ್ಟ್ ಪಬ್ಲಿಕೇಶನ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅದರ ಮುಖಾಂತರ ನಾವು ಅವರ ಹತ್ರ ನಮಗೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲಿ ಅಂತ ಅವ್ರ ಹತ್ರ ಕೇಳಿದಾಗ VC ಅವರು ಹೇಳ್ತಾ ಇದ್ದಾರೆ, ನಮಗೆ ಡಿಜಿಲಾಕರ್ ಮುಖಾಂತರ ನಮ್ಮ ಮಾರ್ಕ್ಸ್ ಕಾರ್ಡನ್ನು ಅವರು ಅಪ್ಲೋಡ್ ಮಾಡ್ತಾರೆ ಅಂತ. ಈಗ ಮೋರ್ ದೆನ್ 20 months ಆಗಿದೆ, ನಮಗೆ ಈಗ ಯಾವುದೇ ಒಂದು ಮಾರ್ಕ್ಸ್ ಕಾರ್ಡ್ ಅವರು ಬಿಡಲಿಲ್ಲ. ನಾವು ಡಿಜಿಲಾಕರ್ ಮುಖಾಂತರ ನಮ್ಮದು ಲಾಗಿನ್ ಆಗುವಾಗ ಈ ಥರ ನೋಟಿಫಿಕೇಶನ್ ಬರ್ತಾ ಇದೆ, ನೋ ರೆಕಾರ್ಡ್ ಅವೈಲೇಬಲ್ ಇನ್ ಇಶ್ಯೂ ಡಾಟಾ ಬೇಸ್ ಫಾರ್ ಗಿವನ್ ಡಾಕ್ಯುಮೆಂಟ್ ಪ್ಯಾರಾಮೀಟರ್ಸ್ ಪ್ಲೀಸ್ ಚೆಕ್ ಅಂತ. ಆದರೆ ನಮ್ಮ ಅಧಿಕಾರಿಗಳು ಯಾರಿದ್ದಾರೆ, ನಮ್ಮ ಯೂನಿವರ್ಸಿಟಿ ಅವರು, ಇವರ ಲೇಸಿನೆಸ್ ತೋರಿಸ್ತಾ ಇದ್ದಾರೆ. ಯಾವುದೇ ರೀತಿಯ ಇವರ ಒಂದು ಡಾಕ್ಯುಮೆಂಟ್ಸ್ ಇವರು ಅಪ್ಲೋಡ್ ಮಾಡಲಿಲ್ಲ. ಓಕೆ, ನಮ್ಮ ಈಗ ಸೀನಿಯರ್ಸ್ನ ವಿಷಯದಲ್ಲಿ ಬಂದಾಗ ಈಗ ಅವರು ಹೇಳ್ತಾ ಇದ್ದಾರೆ ಡಿಜಿಲಾಕರಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ತಾರೆ ಅಂತ. ಸೊ ನಮ್ಮ ಸೀನಿಯರ್ಸ್ ವಿಚಾರದಲ್ಲಿ ಬಂದಾಗ ನಮ್ಮ ಸೀನಿಯರ್ಸ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು 2022-23 ಅವರಿಗೆ ಡಿಜಿಲಾಕರ್ ಮುಖಾಂತರ ಮಾರ್ಕ್ಸ್ ಕಾರ್ಡ್ ಬಂದಿದೆ. ಆದರೆ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸೇ ಇಲ್ಲ. ನೋಡಿ ಎಂಥ ದೊಡ್ಡ ದುರಂತ ಅಂತ. ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸೇ ಇಲ್ಲ. ಕರೆಕ್ಟ್ ಆದ ಯಾರು ಎಕ್ಸಾಮ್ ಬರ್ತಿದ್ದಾರೆ ಅವರ ಫೋಟೋ ಇಲ್ಲ. ಥರ್ಡ್ ಒನ್, ಎಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಒಂದು ಗಜೆಟೆಡ್ ಆಫೀಸರ್ ಆ ರೆಸ್ಪೆಕ್ಟಿವ್ ಯೂನಿವರ್ಸಿಟಿಯ ಒಂದು ಪ್ರಿನ್ಸಿಪಲ್ ಆಗಿರ್ಬೋದು, ಅದರ ಚೇರ್ಮನ್ ಆಗಿರ್ಬೋದು, ಯಾರ್ದಾದ್ರೂ ಒಂದು ಗ್ರೀನ್ ಲಿಂಕ್ ಸಿಗ್ನೇಚರ್ ಇರಬೇಕು. ಯಾವುದೇ ರೀತಿಯಂತ ಅದರಲ್ಲಿ ಸಿಗ್ನೇಚರ್ ಇಲ್ಲ. ಥರ್ಡ್ ಒನ್, ಇದರಲ್ಲಿ ನಾವು ಇಷ್ಟು ಕಷ್ಟಪಟ್ಟು 6 months ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ಅನ್ನು ನಾವು ಸಬ್ಮಿಟ್ ಮಾಡ್ಲಿಕ್ಕಿದೆ. ಆದರೆ ಕೆಳಗೆ ಅವರು ಮೆನ್ಷನ್ ಮಾಡ್ತಾರೆ ಪ್ರಾಜೆಕ್ಟ್ ಡಮ್ಮಿ ಅಂತ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ NSUIನ ಜಯನ್ ದೇರಳಕಟ್ಟೆ, ಶಾಕಿಲ್ ಉಳ್ಳಾಲ್, ಸಲ್ಮಾನ್ ಬಂಟ್ವಾಳ, ಲೀನಾ ಮಡಿಕೇರಿ, ಮಹೇಂದ್ರ ಕಳಸ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. 2024ನೇ ಸಾಲಿನ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯ ನೋಂದಣಿಯು ಪ್ರಾರಂಭವಾಗಿದ್ದು, ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕಸ್ತಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಮಣಿಪಾಲ್ ಆರೋಗ್ಯ ಕಾರ್ಡ್ ಯೋಜನೆಯು ಸಮುದಾಯಕ್ಕೆ ಕೈಗೆಟಕುವ ವೆಚ್ಚದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಾರಂಭಿಸಲಾಗಿದೆ ಎಂದರು. Manipal Arogya Card was incepted with an aim to make quality health care affordable to the public. It offers benefits on complete range of healthcare services. Manipal Arogya Card was started in the year 2000. ಈ ವರ್ಷ 24 ವರ್ಷ ಆಯಿತು, 24 years. ಕೆಎಂಸಿ ಆಸ್ಪತ್ರೆ ಅತ್ತಾವರದ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಚಕ್ರಪಾಣಿ ಎಂ ಅವರು ಮಾತನಾಡಿ, ಈ ಯೋಜನೆಯು 1 ವರ್ಷ ಮತ್ತು 2 ವರ್ಷದ ಅವಧಿಯನ್ನು ಹೊಂದಿದ್ದು, ಈ ಆರೋಗ್ಯ ಕಾರ್ಡ್ ಹೊಂದಿರುವವರು ಮಣಿಪಾಲ್ ಸಮೂಹ ಆಸ್ಪತ್ರೆಗಳಲ್ಲಿ ರಿಯಾಯಿತಿ ಸೌಲಭ್ಯಗಳನ್ನು ಪಡೆಯಬಹುದು ಎಂದರು. ಈ ಆರೋಗ್ಯ ಕಾರ್ಡ್ ಹೊಂದಿರುವವರು ಮಣಿಪಾಲ್ ಸಮೂಹ ಸಂಸ್ಥೆಗಳಾದ ಕೆಎಂಸಿ ಆಸ್ಪತ್ರೆ ಅತ್ತಾವರ, ಕೆಎಂಸಿ ಆಸ್ಪತ್ರೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಜ್ಯೋತಿಲಿರುವಂಥದ್ದು, ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆ ಕಟ್ಟೀರು, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ, ಡಾಕ್ಟರ್ TMFI ಆಸ್ಪತ್ರೆ ಉಡುಪಿ, ಡಾಕ್ಟರ್ TMFI ರೋಟರಿ ಹಾಸ್ಪಿಟಲ್ ಕಾರ್ಕಳ ಹಾಗೂ ಮಣಿಪಾಲ್ ಆಸ್ಪತ್ರೆ ಗೋವಾಗಳಲ್ಲಿ ರಿಯಾಯಿತಿ ಸೌಲಭ್ಯಗಳು ಪಡ್ಕೊಳ್ಬಹುದು. ಕಟೀಲು ದುರ್ಗಾ ಸಂಜೀವನಿ ಮಣಿಪಾಲ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಶಿವಾನಂದ ಪ್ರಭು ಮಾತನಾಡಿ, ಮಣಿಪಾಲ ಆರೋಗ್ಯ ಕಾರ್ಡ್ ಹೊಂದಿರುವವರು ಎಲ್ಲ ತಜ್ಞ ಅಥವಾ ಸೂಪರ್ ಸ್ಪೆಷಲಿಸ್ಟ್ ವೈದ್ಯರ ಹೊರರೋಗಿ ಸಮಾಲೋಚನೆಯ ಮೇಲೆ 50% ರಿಯಾಯಿತಿ, ಪ್ರಯೋಗಾಲಯ ಪರೀಕ್ಷೆಗಳ ಮೇಲೆ 20% ರಿಯಾಯಿತಿ, ರೇಡಿಯಾಲಜಿ ಪರೀಕ್ಷೆಗಳಾದ CT, MRI, ಅಲ್ಟ್ರಾಸೌಂಡ್, ಎಕ್ಸ್ರೇ ಹಾಗೂ ಇನ್ನಿತರ ಪರೀಕ್ಷೆಗಳ ಮೇಲೆ ರಿಯಾಯಿತಿ ಪಡೆಯಬಹುದು ಎಂದರು. ಮಣಿಪಾಲ್ ಆರೋಗ್ಯ ಕಾರ್ಡ್ ಹೊಂದಿರುವವರು ಎಲ್ಲ ತಜ್ಞ ಹಾಗೂ ಸೂಪರ್ ಸ್ಪೆಷಲಿಸ್ಟ್ ವೈದ್ಯರ ಹೊರರೋಗಿ ಸಮಾಲೋಚನೆ ಮೇಲೆ 50% ರಿಯಾಯಿತಿ, ಪ್ರಯೋಗಾಲಯ ಪರೀಕ್ಷೆಗಳ ಮೇಲೆ 20% ರಿಯಾಯಿತಿ, ರೇಡಿಯಾಲಜಿ ಪರೀಕ್ಷೆಗಳಾದ CT, MRI, ಅಲ್ಟ್ರಾಸೌಂಡ್, ಎಕ್ಸ್ರೇ ಮತ್ತು ಇನ್ನಿತರ ಪರೀಕ್ಷೆಗಳ ಮೇಲೆ 20% ರಿಯಾಯಿತಿ, ಆಸ್ಪತ್ರೆ ಔಷಧಾಲಯದಿಂದ ಖರೀದಿಸಿದ ಔಷಧದ ಮೇಲೆ 10% ರಿಯಾಯಿತಿ ಅವರಿಗೆ ಸಿಗ್ತದೆ.
ಒಳರೋಗಿಯಾಗಿ ದಾಖಲಾದಲ್ಲಿ ಬಿಲ್ಲಿನಲ್ಲಿ 25%ನವರೆಗೆ ರಿಯಾಯಿತಿ ಸಿಗ್ತದೆ, ಅದರಲ್ಲಿ ಕನ್ಸ್ಯೂಮೇಬಲ್ ಹೊರತುಪಡಿಸಿ. ಸುದ್ದಿಗೋಷ್ಠಿಯಲ್ಲಿ ಕೆಎಂಸಿ ಆಸ್ಪತ್ರೆಯ ಮಂಗಳೂರಿನ ರೀಜನಲ್ ಚೀಫ್ ಆಪರೇಟಿಂಗ್ ಆಫೀಸರ್ ಸಗೀರ್ ಸಿದ್ದಿಕಿ, ಮಾರ್ಕೆಟಿಂಗ್ ವಿಭಾಗದ ಮುಖ್ಯ ವ್ಯವಸ್ಥಾಪಕರಾದ ಸಚಿನ್ ಕಾರಂತ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಕಾಪು ತಾಲೂಕು ಆಡಳಿತದ ವತಿಯಿಂದ ತಾಲೂಕಿನ ಆಡಳಿತ ಸೌಧದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿ, ಸಮಸ್ತ ಹಿಂದುಳಿದ ವರ್ಗಗಳ ಸಮುದಾಯವನ್ನು ಕಾಡುತ್ತಿದ್ದ ಅಸ್ಪೃಶ್ಯತೆ, ಅಸಮಾನತೆ, ಜಾತೀಯತೆ, ಬಾಲ್ಯ ವಿವಾಹ ಸಹಿತವಾದ ಹಲವಾರು ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸುವಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಡೆಸಿದ ಹೋರಾಟ ಸ್ಮರಣೀಯವಾಗಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶವನ್ನು ನಾವು ಜೀವನದುದ್ದಕ್ಕೂ ಪಾಲಿಸೋಣ ಎಂದರು. ಎಲುಬಿಲ್ಲ ನಾಲಿಗೆಗೆ, ಬಲವಿಲ್ಲ ಬಡವಂಗೆ, ತೊಲೆ ಕೊಮ್ಮಗಳಿಲ್ಲ ಗಗನಕ್ಕೆ, ಕುಲ ಭೇದವಿಲ್ಲ ದೇವರು ಎನ್ನುವಂತೆ ಆ ಕಾಲಘಟ್ಟದಲ್ಲಿ ಅದೆಲ್ಲವನ್ನು ಪ್ರತಿಪಾದನೆ ಮಾಡಿ ಒಂದು ಜನಾಂಗಕ್ಕೆ ಸ್ವತಂತ್ರದ ಬೆಳಗನ್ನು ಕೊಟ್ಟಂತವರು, ಸ್ವಾಭಿಮಾನದ ಕಿಚ್ಚನ್ನು ಹೊತ್ತಿಸಿದಂಥವರು, ಅನಿಷ್ಟ ಪದ್ಧತಿಗಳಿಗೆ ಅಂತ್ಯವನ್ನು ಹಾಕ್ತಾ ಇವತ್ತಿಗೂ ಕೂಡ ಒಂದು ಜನಾಂಗವನ್ನು ಬಡಿಯೆಬ್ಬಿಸಿದ ರೀತಿ ಅವರು ನಾನೊಪ್ಪಂಥದ್ದು ಕೇವಲ ಒಂದು ಸಮಾಜಕ್ಕೆಲ್ಲ, ಇಡೀ ಹಿಂದುಳಿದ ಸಮಾಜಕ್ಕೆ ಅವರು ಮಾರ್ಗದರ್ಶನ ಮಾಡ್ತಾರೆ. ಹಾಗೆ ಧರ್ಮದೀಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ಇವತ್ತು ಪೂಜಾ ಪದ್ಧತಿ ಇವತ್ತು ನಿಮ್ಮಲ್ಲಿ ಬೆಳಕು ಬರಬೇಕಾದ್ರೆ ಖಂಡಿತ ಇವತ್ತು ನಾವು ಅದನ್ನು ಮನನ ಮಾಡಿಕೊಡ್ಬೇಕು. ಅಷ್ಟೇ ಸಮರ್ಥರಾಗಿ ಇವತ್ತು ಆ ಪೂಜಾ ಪದ್ಧತಿಯನ್ನು ಕೈಗೊಂಡಿದ್ದಾರೆ. ಆಧ್ಯಾತ್ಮಿಕವಾಗಿ ಅವರು ಎಲ್ಲ ಸಮಾಜವನ್ನ ಮೇಲೆತ್ತಬೇಕು ಅಂತ ಹೋಗ್ತಾರೆ. ಎರಡನೆಯದಾಗಿ ಇಡೀ ಸಮಾಜದ ಕಲ್ಯಾಣಾಭಿವೃದ್ಧಿಗಾಗಿ ಶ್ರಮಿಸಬೇಕು ಅಂತ ಹೋಗ್ತಾರೆ. ಹಾಗೆ ವ್ಯಕ್ತಿಗತವಾಗಿ ಪ್ರತಿಯೊಬ್ಬರಲ್ಲಿ ಸಂಪರ್ಕ ಸಾಧಿಸಿ ಆತನ ಆತ್ಮೋನ್ನತಿಗೆ ನಾವು ಪ್ರಯತ್ನಿಸಬೇಕು ಅಂತ ಹೊರಡ್ತಾರೆ. ಈ ರೀತಿ 3 ಹಂತದಲ್ಲಿಯೂ ಕೂಡ ಅವರು ಯಶಸ್ವಿಯಾಗ್ತಾ ಹೋಗ್ತಾರೆ. ಅವರಲ್ಲಿ ಆಚರಿಸ್ತಾ ಇದ್ದೇವೆ. ಈ ಆಚರಣೆಗೆ ಯಾವಾಗ ನಿಜವಾದ ಮಹತ್ವ ಬರ್ತದಪ್ಪ ಅಂತ ಹೇಳಿದ್ರೆ, ಯಾವಾಗ ನಾವು ಅವರ ಒಂದು ತತ್ವಗಳನ್ನ, ಆಚರಣೆಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ, ಆಗ ಮಾತ್ರ ನಮಗೆ ನಿಜವಾದ ಗೌರವ ಸಲ್ಲಿಸಿದಂತೆ ಆಗ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ವಹಿಸಿದ್ರು. ಈ ಸಂದರ್ಭ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಜೇಮ್ಸ್ ಡಿ ಸಿಲ್ವಾ, ತಾಲೂಕಿನ ಬಿಲ್ಲವ ಸಂಘದ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಳ್, ವಿ4 ನ್ಯೂಸ್, ಪಡುಬಿದ್ರಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್.